ಎಷ್ಟು ತಿನ್ಬೇಕು ಅಷ್ಟೇ ಊಟ ಮಾಡಬೇಕು. ಅದಕ್ಕೆ ಪ್ರಸಾದ ಅಂತ ಕರೆದ್ರು ಶರಣರು, ಕೂಳು ಅಂತ ಕರೀಲಿಲ್ಲ. ಶರಣರು ಅದನ್ನು ಪ್ರಸಾದ ಅಂತ ಹೇಳಿದ್ರು, ಹಿತಮಿತವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು. ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಮಂತ್ರ ಕಲಿಸಿದರವರು ನಮಗೆ ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರು ಹನಿ ಹಾರದೆ, ದ್ರವಗುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ ಎಚ್ಚರ ಎಚ್ಚರ. ಎಷ್ಟು ಬೇಕಷ್ಟೇ ಹಾಕಬೇಕು. ಭಾಳ ಉಂಡ್ರೆ ಶಕ್ತಿ ಇರ್ತದೆ ಅಂತ ತಿಳ್ಕೊಬೇಡ್ರಿ. ಭಾಳ ಉಂಡ್ರಿ ಶಕ್ತಿ ಮತ್ತು ಒಂದೊಂದು ಇದು ಕಡಿಮೆ ಅಂದರೂ ಈಗ ನನಗೆ 53 ವರ್ಷ ಎಷ್ಟು ಚೀಲ ಅಕ್ಕಿ ತಿಂದಿರ್ಬೋದು, ಇದು ಎಷ್ಟು ಚೀಲ ಜೋಳ ತಿಂದಿರ್ಬೋದು. ಇದು ಎಲ್ಲೋಯ್ತು ನಿನ್ನ ಶಕ್ತಿ? ದೇಹದ ಶಕ್ತಿಗಿಂತ ಆತ್ಮ ಮತ್ತು ಮನಸ್ಸಿನ ಶಕ್ತಿ ಬಹಳ ಗಟ್ಟಿ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಡಬೇಕಾಗಿದೆ. ಶರೀರದಲ್ಲಿ ಇರ್ತಕ್ಕಂಥ ಶಕ್ತಿ ಬೇರೆ, ಮನಸ್ಸಿನಲ್ಲಿ ಇರ್ತಕ್ಕಂಥ ಶಕ್ತಿ ಬೇರೆ, ಆತ್ಮದಲ್ಲಿರುವಂಥ ಶಕ್ತಿಯೇ ಬೇರೆ. ಶರೀರಕ್ಕೆ ಸತ್ಯಶುದ್ಧವಾದ ಕಾಯಕ ಇಡಬೇಕು ಅಂದ್ರು ಶರಣರು, ಮನಸ್ಸಿಗೆ ಸತ್ಯಶುದ್ಧವಾದ ಅನುಭವ ಇಡಬೇಕು ಅಂತ ಹೇಳಿದ್ರು, ಆತ್ಮಕ್ಕೆ ಸತ್ಯಶುದ್ಧವಾದ ಶಿವಯೋಗ ಇಡಬೇಕು ಅಂತ ಹೇಳಿದ್ರು. ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದಂಥ ಫಿಲಾಸಫಿಯನ್ನು ಇಟ್ಟವರಂದ್ರೆ ಶರಣರು. ಎಲ್ಲ ತತ್ವಶಾಸ್ತ್ರಗಳನ್ನು ನೀವು ನೋಡ್ರಿ ಬೇಕಾದ್ರೆ, ಬೇರೆ ಶಾಸ್ತ್ರದಲ್ಲಿ ವೇದಾಂತದಲ್ಲಿ ಏನ್ ಹೇಳ್ತದ, ದೇಹ ಇಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವದಿಂದ ಹೊತ್ತುಕೊಂಡು ಬಂದಿದೆ. ಅದು ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದಿಂದ ಅದು ಕರ್ಮವನ್ನ ಮಾಡ್ತದ. ಆತ್ಮಕ್ಕೆ ಮಾತ್ರ ಸಂಸ್ಕಾರ ಅಂತ ಹೇಳ್ತದ ವೇದಾಂತ. ಶರಣರೇನ್ ಹೇಳ್ತಾರ, ಹಿಂದಿನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸೋ ಚೆನ್ನ ಮಲ್ಲಿಕಾರ್ಜುನ ಅಂತ ಇವ್ರು ಹೇಳ್ತಾರೆ. ವ್ಯತ್ಯಾಸ ಬಹಳ ಡಿಫ್ರೆಂಟ್. ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವ ಈ ಜನ್ಮ ಅಂತ ಹೇಳಿದ್ರ, ಹಿಂದಿನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸೋ. ಅಟ್ ಪ್ರೆಸೆಂಟ್ ಕರ್ಮವಾದದ ಮೇಲೆ ದೇಹವನ್ನು ಸಾಧಿಸುವುದಲ್ಲ, ಪ್ರಯತ್ನವಾದದ ಮೇಲೆ ಬದುಕನ್ನು ಕಟ್ಟಬೇಕು ಅಂದವರು ಶರಣರು. ಕರ್ಮವಾದದ ಮೇಲೆ ಈ ದೇಹವನ್ನು ಅಳಿಲಿಕ್ಕೆ ಬರೋದಿಲ್ಲ. ನೀ ಹಿಂದಿನ ಜನ್ಮದಲ್ಲಿ ಹೀಗೆ ಮಾಡಿದ್ದ, ಅದಕ್ಕೆ ಈ ಜನ್ಮದಲ್ಲಿ ಹೀಗೆ ಹುಟ್ಟದ, ಹಿಂದಿನ ಜನ್ಮದಲ್ಲಿ ನೀನು ಯಾರ್ದೋ ಕಣ್ಣು ತೆಗೆದಿದ್ದ, ಅದಕ್ಕೆ ಈ ಜನ್ಮದಲ್ಲಿ ನಿನ್ನ ಕಣ್ಣು ಹೋಗದ, ಹಿಂದಿನ ಜನ್ಮದಲ್ಲಿ ನೀನು ಯಾರಿಗೋ ಮೋಸ ಮಾಡಿದ್ದ, ಅದಕ್ಕೆ ನಿನಗೆ ಮಕ್ಕಳು ಹುಟ್ಟಲಿಲ್ಲ. ಈ ತರದ ಪಾಪದ ಪ್ರಜ್ಞೆಯ ಪ್ರತಿಪಾದಕರಲ್ಲ ಶರಣರು. ಈ ರೀತಿಯ ಪಾಪದ ಪ್ರಜ್ಞೆಯ ಪ್ರತಿಪಾದಕರಲ್ಲ ಶರಣರು. ಕರ್ಮಣ್ಣೇ ವಾದಿಕಾರಸ್ತು ಅನ್ನತಕ್ಕಂತಹ ಕರ್ಮವಾದದ ಮೇಲೆ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟವರಲ್ಲ ಶರಣರು. ಶರಣರು ಪ್ರಯತ್ನವಾದದ ಮೇಲೆ ಜೀವನವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರೋವರು. ಹಿಂದಿನ ಜನ್ಮದಲ್ಲಿ ಹೀಗಾಗಿದ್ಯಾ, ಅದಕ್ಕೆ ಈ ಜನ್ಮದಲ್ಲಿ ನಿನಗಿಲ್ಲ. ಹಿಂದಿನ ಜನ್ಮದಲ್ಲಿ ನೀನು ಯಾರಿಗೂ ಮೋಸ ಮಾಡಿದ್ಯಾ, ಅದಕ್ಕಾಗಿ ನಿನಗೆ ಮಕ್ಕಳು ಹುಟ್ಟಲಿಲ್ಲ. ಮಕ್ಕಳಾಗದೇ ಇದ್ರ ಪುಣ್ಯ ಇಲ್ಲ. ಈಗ ಐತ ಇಲ್ಲ ಶಾಸ್ತ್ರದಲ್ಲಿ, ಮದುವೆ ಆಗಬೇಕು, ಮದುವೆ ಆದ ಕೂಡಲೇ ಮಕ್ಕಳು ಹಡಿಬೇಕು. ಮಕ್ಕಳು ಹಡಿಲಿಲ್ಲ ಅಂದ್ರೆ ಅವಳು ಬಹಳ, ಮಕ್ಕಳು ಹಡಿದವಳು ಪುಣ್ಯವಂತಳಂತೆ, ಮಕ್ಕಳು ಹಡಿಲಾರ್ದವಳು ಪಾಪ ಅಂತ. ಮದುವೆ ಆಗಿ ಮಕ್ಕಳಾದ್ರೆ ಪುಣ್ಯ ಅಂದ್ರೆ, ನಮ್ಮಂಥ ಸ್ವಾಮಿಗಳಿಗೆ ಮದುವೆನೂ ಇಲ್ಲ, ಮಕ್ಕಳಿಲ್ಲ, ನಮ್ಮಂಥವ್ರ ಗತಿ ಏನು? ಯಾವುದು ನಿಮ್ಮ ಶಾಸ್ತ್ರ? ಯಾವುದು ನಿಮ್ಮ ಶಾಸ್ತ್ರ? ಯಾವುದು ನಿಮ್ಮ ಶಾಸ್ತ್ರ? ಇದು ಕರ್ಮವಾದದ ಮೇಲೆ ಮನುಷ್ಯನನ್ನು ಕಟ್ಟುತ್ತಾ ಇದೆ ಈ ದೇಶ. ನೀನು ಹಿಂಗಾಗಿದ್ದೆ, ನೀನು ಹೀಗಾಗಿದ್ದೆ, ಏನಾಗಿದ್ದೆ ಈಗ ಬರ್ತದಲ್ರ ರಾತ್ರಿ ಸಮೋಹಿನಿ ಅಂತ ಮಲಗಿಸಿ ಬಿಡ್ತಾರೆ, ಆತ್ಮನ ಹಿಂದಕ್ಕೆ ತಗೊಂಡೋಗೋದು. ನೀನು ಹಂದಿ ಆಗಿದ್ದೆ, ನೀ ಕರಡಿ ಆಗಿದ್ದೆ. ನೋಡ್ರಿ, ಇವೆಲ್ಲವೂ ಸಹ ಊಹಾಪೋಹಗಳು. ಇವೆಲ್ಲವೂ ಮನುಷ್ಯನನ್ನು ಜರ್ಜರಿತ ಮಾಡ್ತದ, ಮನುಷ್ಯನ ಆತ್ಮವನ್ನು ಕೊಲ್ಲುತ್ತೆ, ಮನುಷ್ಯನ ಬದುಕನ್ನು ನಶಿಸಿ ಮಾಡಿಬಿಡುತ್ತದೆ. ಇದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಎಂದರು ಶರಣರು. ಹಿಂದಿನ ಜನ್ಮವೇನಾದರಾಗಲಿ, ಹಿಂದಿನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸೋ. ತಗೊಂಡು ಏನು ಮಾಡೋದಪ್ಪ? ಹಿಂದಿನ ಜನ್ಮ ತಗೊಂಡು ಏನು ಮಾಡ್ತೀಯ? ರಾಜ ಆಗಿದ್ದೆ, ದೇಸಾಯಿ ಆಗಿದ್ದೆ, ಅದಾಗಿದೆ, ಇದಾಗಿದೆ, ನಿನಗೆ ಯಾಕೆ ಬೇಕಾಗದ? ಇಂದಿನ ಜೀವನದ ಪ್ರಯತ್ನವನ್ನು ನೀನು ಸಾಧಿಸಬೇಕಾಗಿರ್ತಕ್ಕಂಥದ್ದು ನಿನ್ನ ಧರ್ಮ. ಅದರ ಕಡೆಗೆ ನೀನು ಹೋಗಲಿಲ್ಲ ಅಂತಂದ್ರೆ
ನೀನು ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮವಾದ ಮನುಷ್ಯನನ್ನ ಹತಾಶೆ ಮಾಡುತ್ತಿದೆ. ಕರ್ಮವಾದ ಮನುಷ್ಯನನ್ನ ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಕರ್ಮವಾದ ಮನುಷ್ಯನನ್ನ ಹುಚ್ಚರನಾಗಿ ಮಾಡುತ್ತಿದೆ. ಕರ್ಮವಾದ ಮನುಷ್ಯರನ್ನ ಬೆಳವಣಿಗೆಗೆ ಕುಂಠಿತ ಮಾಡ್ತಾ ಇದೆ. ಕುಂಠಿತ ಮಾಡ್ತಾ ಇದೆ. ಇಲ್ಲಿ ಕುಳಿತವರಿಗೆ ಎಚ್ಚರ ಇರಲಿ, ನೀವ್ಯಾರು ಪಾಪಿಗಳಲ್ಲ. ನೀವ್ಯಾರು ಪಾಪಿಗಳಲ್ಲ. ನೀವ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ನಾವು ಇಂಥ ಮನೆಯಲ್ಲೇ ಹುಟ್ಟಬೇಕು ಅಂತ. ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಪ್ರತಿಯೊಬ್ಬರಿಗೆ ಹಕ್ಕದ ಅಂತ ಹೇಳಿದ್ರು ಶರಣರು. ಮದುವೆ ಆದ ಮೇಲೆ ವರ್ಷದೊಳಗಡೆ ಮಗುವನ್ನು ಹಡಿಬೇಕು. ಹಡಿಲಿಲ್ಲ ಅಂತಂದ್ರೆ ಅವಳು ಮಹಾಪಾಪಿ ಅಂತ. 10-12 ಹಡದವ್ರು ರೆಕಾರ್ಡ್ ಬ್ರೇಕ್ ಮಾಡಿದವ್ರು ಪುಣ್ಯವಂತರೇನ? ಜನಸಂಖ್ಯಾ ಸ್ಫೋಟ. ಸ್ವಾಮಿ, ಅದಕ್ಕೆ ಜೀಸಸ್ ಒಂದು ಮಾತನ್ನು ಹೇಳ್ತಾನೆ. ಜೀಸಸ್ ಒಂದು ಮಾತನ್ನು ಹೇಳ್ತಾರೆ, ಮದುವೆ ಆದ ಮೇಲೆ ಮಕ್ಕಳಾಗಲಿಲ್ಲ ಅಂತೇಳಿ ಅವ್ರನ್ನ ಹಿಂಸೆ ಮಾಡಲಿಕ್ಕೆ ಹೋಗಬೇಡ್ರಿ. ನೀವು ಮಕ್ಕಳಂತ ಮನಸ್ಸುಳ್ಳವನಾದಾಗ ಮಾತ್ರ ನಿಮಗೆ ದೇವರ ರಾಜ್ಯದಲ್ಲಿ ಪ್ರವೇಶ ಅನ್ನತಕ್ಕಂಥ ಮಾತನ್ನು ಬರೀತಾರೆ. ನಿಮಗೆ ಜನ್ಮದಲ್ಲಿ ಕರ್ಮವಾದ ಹೋಗ್ಬೇಕ್ರಿ. ಹೆಣ್ಣು ಮಕ್ಕಳಲ್ಲಿ ಮೊದಲು ಹೋಗಬೇಕು. ಭಾಳ ನಿಮ್ಮ ಹಿಂಸೆ ಜೀವದಲ್ಲಿ. ಮಕ್ಕಳಾಗಲಿಲ್ಲ, ಬೇಗ ಗಂಡ ಸತ್ತ ಅಂದರೆ ವಿಧವೆ ಆದ್ಲು, ಇವಳಿಗೆ ಮುತ್ತೈದೆತನ ಅದ, ಅವಳಿಗೆ ವಿಧವೆತನ ಅದ. ಹೌದು, ನಮ್ಮಪ್ಪ ಸತ್ತಾನ, ನಮ್ಮವ್ವ ಮನೆಯಾಗಿದ್ದಾಳ. ನಮ್ಮಪ್ಪ ಸತ್ತಾನ, ನಮ್ಮವ್ವ ಮನೆಯಾಗಿದ್ದಾಳ. ನಮ್ಮಪ್ಪ ಹೆಂಗೆ ಸಾಯ್ತಾನ? ನಮ್ಮಪ್ಪನ ದೇಹದೊಳಗಡೆ ನಮ್ಮಪ್ಪನ ರಕ್ತ ಇಲ್ಲ, ಇಲ್ಲಿ ನಮ್ಮಪ್ಪನ ವೀರ್ಯ ಇಲ್ಲ ಈ ದೇಹದೊಳಗಡೆ. ನನ್ನ ತಾಯಿಯ ಹೆದೆಯಾಲಿಲ್ಲ ನನ್ನ ದೇಹದೊಳಗಡೆ. ಯಾವುದು ಈ ಸಮಾಜದೊಳಗಡೆ ಇದನ್ನೆಲ್ಲ ಚರ್ಚೆ ಮಾಡಿದ್ರು ಅನುಭವ ಮಂಟಪದಲ್ಲಿ ಕುಳಿತುಕೊಂಡು. ಮೊಟ್ಟ ಮೊದಲನೇ ವಾದವೇ ಪಿಂಡಜ್ಞಾನ ಸ್ಥಳ. ಚಿಂತನೆ ಮಾಡಿದರು. ಜೀವಕ್ಕೆ ಬೆಲೆ ಕೊಟ್ಟವರು ಶರಣರು. ಪ್ರಯತ್ನವಾದಕ್ಕೆ ಬೆಲೆ ಕೊಟ್ಟವರು ಶರಣರು. ನೊಂದವರ ಧ್ವನಿಗೆ ಆದವರು ಶರಣರು. ಕೆಳಗೆ ಬಿದ್ದವರನ್ನು ಎತ್ತಿ ತನ್ನಂತೆ ಮಾಡಿಕೊಂಡವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅವರು ಶರಣರು ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಶತಶತಮಾನದಿಂದ ಮದುವೆ ಆಗಲಿಲ್ಲ ಅಂತಂದರೆ ಮಹಾಪಾಪ ಅಂತ. ಮದುವೆ ಆಗ ಮಕ್ಕಳು ಹಡಿದ್ರೆ ಪುಣ್ಯವಂತೆ ಅಂತ. ಬಂಜೆ ಇದ್ದವಳು ಪಾಪಿ ಅಂತ. ಯಾರೀ ಹೇಳದವರು? ಯಾರೀ ಬರೆದವರು ಶಾಸ್ತ್ರನ? ಯಾರೀ ಬರೆದವರು? ಇವತ್ತಿಗೂ ಅದಲ್ರಿ, ಇವತ್ತಿನ ಈ ಗಳಿಗೆ ಒಳಗೆ ಇದ್ದಾರಲ್ರಿ ಹೆಣ್ಣು ಮಕ್ಕಳೇ. ಮುತ್ತೈದೆತನ ಮಾಡುವಾಗ ಗಂಡ ಸತ್ತಂತ ಹೆಂಡತಿ ಮನೆಯೊಳಗಿದ್ರೆ, ಹೆಣ್ಣು ಮಕ್ಕಳಿದ್ರೆ ಮೊದಲು ಅವ್ರ ಕೈಯಲ್ಲಿ ಆರತಿ ಮಾಡಿಸ್ರಿ. ಅವರು ನಮ್ಮ ಜೀವನದ ಒಡನಾಡಿಗಳು, ಅವರು ನಮ್ಮ ಜೀವನದ ಬದುಕಿನ ಪ್ರೇರಕರು ಅನ್ನತಕ್ಕಂಥದ್ದನ್ನು